ನಾನಿವಾಗ ನೀನ್ ಪ್ರೀತಿ ಮಾಡಿದ ರಾಧಿಕಾ ಅಲ್ಲ, ಇನ್ನೊಬ್ರು ಹೆಂಡತಿ, ಒಂದ್ ಮನೆ ಸೊಸೆ. ನನ್ನ ಅರ್ಥ ಮಾಡ್ಕೊ. ಆ ಮನೆ ಮರ್ಯಾದೆ ಜವಾಬ್ದಾರಿ ನನ್ ಮೇಲಿದೆ. ನಮ್ಮಿಬ್ರ ಮಧ್ಯೆ ಪ್ರೀತಿ ಬಗ್ಗೆ ಗೊತ್ತಾದ್ರೆ ಅತ್ತೆ ಮನೇಲಿ ತವ್ರ ಮನೆ ಮರ್ಯಾದೆ ಹೋಗತ್ತೆ. ಮದ್ವೆ ಆದ್ಮೇಲೆ ಇನ್ನೊಬ್ರ ಹೆಂಡತಿಯಾಗಿ ನಿನ್ನ ಮಾತಾಡ್ಸೋದೇ ತಪ್ಪು. ಆದ್ರೆ ನೀನ್ ನನ್ನ ಮೇಲೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಅಂತ ನಂಗೆ ಗೊತ್ತು. ನನ್ನ ಎಷ್ಟೊಂದು ಆರಾಧಿಸ್ತಿದ್ದೆ ಅಂತ ನನಗೆ ಗೊತ್ತು. ನಾನ್ ಮಾಡಿರೋ ಕೆಲ್ಸದಿಂದ ನಿನ್ ಮನ್ಸಿಗೆ ಗಾಯ ಆಗ್ಬಾರ್ದು ಅಂತ ನಿಂಗ್ ಸಮಾಧಾನ ಮಾಡೋದಕ್ಕೆ ಇಲ್ಲಿಗೆ ಬಂದೆ. ಇನ್ಮೇಲೆ ನಿನ್ ಜೀವನದಲ್ಲಿ ನಾನಿಲ್ಲ ಅನ್ಕೋ. ಪ್ಲೀಸ್ ಅಮರ್, ಈ ಜನ್ಮಕ್ ನನ್ನನ್ನು ಬಿಟ್ಬಿಡು. ನಾನೀ ತಾಳಿ ಕಟ್ಬಿದ್ದಿದ್ದೀನಿ. ನನ್ ಮೇಲೆ ಇನ್ ಮುಂದೆ ಆಸೆ ಇಟ್ಕೋಬೇಡ ಅಮರ್, ಪ್ಲೀಸ್. ನಮ್ ಪ್ರೀತಿನ ಮರ್ತ್ಬಿಡು. ನನ್ನ ಕ್ಷಮಿಸು ಅಮರ್. ಪ್ರೀತಿಯಿಂದ ಮುಟ್ಬೇಕಿದ್ದ ಈ ಕೈಯಿಂದ ನಿನ್ನ ಹೊಡಿಬೇಕಾಯ್ತು. ನನ್ನಿಂದ ನಿನ್ ಜೀವನ ನಾಶ ಆಗ್ಬಾರ್ದು ಅಮರ್. ನೀನ್ ಯಾವಾಗ್ಲೂ ಚೆನ್ನಾಗಿರ್ಬೇಕು. ಅಕ್ಕ, ಅಮ್ಮ ಬಂದು ಎಷ್ಟೊತ್ತಾಯ್ತಮ್ಮ? 10 ನಿಮಿಷ ಆಯ್ತಮ್ಮ.
ಅಪ್ಪನ್ನು ಕರ್ಕೊಂಡು ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ನಿಮ್ಮಪ್ಪ ಬ್ಯಾಂಕಿಗೆ ಹೋಗಿದಾರಮ್ಮ. ಅದಕ್ಕೆ ಅವ್ರು ಫೋನ್ ಮಾಡಿದ್ರು, ಅದಕ್ಕೆ ಬಂದೆ. ಮಡ್ಲಕ್ಕಿ ನೆಲದ ಪಾಲಾಗಿ ಅಪಚಾರ ನಡೆದಿದ್ಯಲ್ಲ, ಅದಕ್ಕೆ ನಿಮ್ಮಮ್ಮಂಗೆ ಫೋನ್ ಮಾಡಿ ತವ್ರ ಮನೆಯಿಂದ ಮತ್ತೆ ಮಡ್ಲಕ್ಕಿ ತರಿಸಿದ್ದೀನಿ. ಒಳ್ಳೆ ದಿನ ನೋಡಿ ಪ್ರಸಾದ ಮಾಡೋಣಂತೆ. ಈ ಸಲ ಮಾತ್ರ ಯಾವ ತೊಂದ್ರೆನೂ ಆಗದ ನೋಡ್ಕೊ. ಆಯ್ತು, ಸರಿ ಅತ್ತೆ. ಪ್ರಸಾದನ ತುಂಬಾ ಶ್ರದ್ಧೆಯಿಂದ ಮಾಡೋ ರಾಧಿಕಾ ಕೈಯಿಂದ ಇಂಥ ಅಪಚಾರ ನಡೆದಿದೆ ಅಂದ್ರೆ ನನಗೆ ಆಶ್ಚರ್ಯನೂ ಸ್ವಲ್ಪ ಭಯನೂ ಆಗ್ತಿದೆ. ಅತ್ತೆ, ಬೇಕು ಅಂತ ಮಾಡಿರೋದೇನಲ್ವಲ್ಲ ಅತ್ತೆ. ಒಂದೊಂದ್ಸಲ ಗೊತ್ತಿಲ್ದೇನೆ ಸಣ್ಣ ಸಣ್ಣ ತಪ್ಪು ನಡೀತಿರುತ್ತೆ. ಏನಮ್ಮ, ನಾವ್ ಹೀಗ ಅವ್ರ ಮಾತುಕತೆ ಕೇಳ್ತಾ ಕಾಲ ಕಳೆಯೋದು, ಪ್ರೀತಿ ಅನುಕಂಪ ನೋಡಿ ಹೊಟ್ಟೆ ಉರ್ಕೊಳ್ಳೋದು ಬಿಟ್ಟು ಆ ರಾಧಿಕನ ಭಾವನಿಂದ ದೂರ ಮಾಡಕ್ಕೆ ಏನು ಮಾಡಕ್ಕಾಗಲ್ವಾ? ನಮ್ ಪ್ರಯತ್ನ ನಾವು ಮಾಡ್ತಿದೀವಿ. ಅವಳ ಮೇಲೆ ನಿಮ್ಮತ್ತೆಗೆ ಮನೆ ಬಿಟ್ಟು ಓಡಿಸೋಷ್ಟು ಕೋಪ ತರಿಸೋ ಥರ ನಮಗ್ ಸರಿಯಾಗಿರೋ ಆಧಾರ ಸಿಗ್ಬೇಕಲ್ವಾ? ಅಂತ ಆಧಾರ ಯಾವ್ದೋ ಬೇಗ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನಮ್ ಗ್ರಾಚಾರ ಅಲ್ದೆ ಹೋದ್ರೆ ಆ ಕಂಪ್ಯೂಟರ್ ಇವಾಗ್ಲೇ ಹಾಳಾಗ್ಬೇಕಿತ್ತ? ಸರಿನಮ್ಮ, ನೀನು ಒಳಗಡೆ ಹೋಗು. ರಾಧಿಕಾ, ಇದನ್ನ ದೇವ್ರ ಹತ್ರ ಇಡಮ್ಮ. ಅದ್ಕೆ ಈ ಸಲ ನೀವು ಊಟ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಸರಿ ಅದ್ಕೆ. ಲಕ್ಷ್ಮಿ, ಲಕ್ಷ್ಮಿ! ನಿಮ್ಮತ್ತೆ ಯಾಕೋ ಕಿರುಚ್ತಾ ಇದ್ದಾಳೆ, ಹೋಗು. ಅತ್ತೆ, ಲಕ್ಷ್ಮಿ ತರಕಾರಿ ತರಕ್ ಆಚೆ ಹೋಗಿದ್ದಾಳೆ. ಏನ್ ಬೇಕೋ ಹೇಳಿ, ನಾನೇ ಮಾಡ್ತೀನಿ. ಅಲ್ಲೋಡು, ಅಲ್ಲಿ ವಾಟರ್ ಚೆಲ್ಲಿದೆ. ಯಾರಾದ್ರೂ ನೋಡ್ದಿರ ಕಾಲಿಟ್ಟಿದ್ರೆ ಜಾರಿ ಕೆಳಗ್ ಬೀಳ್ತಾರೆ. ಆಯ್ತು ಅತ್ತೆ. ಅತ್ತೆ, ಇಲ್ಲೇ ಅಲ್ವಾ? ಅಲ್ಲೇ. ನಾನು ಸಿಗಲ್ಲ ಅನ್ನೋ ನೋವು ಅಮರ್ಗಿದ್ರು ಕೂಡ ಅವ್ನು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ ಅಂತ ತೃಪ್ತಿ ಆಗ್ತಿದೆ. ರಾಧಿಕಾ, ಯಾಕಮ್ಮ ಹಾಗಿದ್ಯಾ? ನಾನು ಚೆನ್ನಾಗೇ ಇದ್ದೀನಮ್ಮ. ನಾನ್ ನಿನ್ನಮ್ಮನಮ್ಮ. ಮೇಲೆ ಸಂತೋಷವಾಗಿ ಕಾಣಿಸಿದ್ರು ಮನ್ಸಲ್ಲಿ ಏನೋ ಸಂಕಟ ಇದೆ ಅಂತ ನನ್ಗೆ ಅರ್ಥ ಆಗುತ್ತೆ. ನಿಮ್ಮತ್ತೆಯವರೇ ಹೇಳಿದ್ರಮ್ಮ,
ಮಗಳು ಅಂದ್ಕೊಂಡು ಕೈ ಮಾಡ್ಬಿಟ್ಟೆ ಅಂತ ಸಮಜಾಯಿಷಿ ಕೂಡ ಕೊಟ್ರು. ನನ್ಗದ್ರ ಬಗ್ಗೆ ಬೇಜಾರಿಲ್ಲಮ್ಮ. ನಡೆದಿರೋ ತಪ್ಪಿಗೆ ತಾಯಿ ಥರನೇ ರಿಯಾಕ್ಟ್ ಮಾಡಿದ್ರು ಅನ್ಕೊಂಡೆ. ನಿಜ ಹೇಳ್ಬೇಕಂದ್ರೆ ಇವತ್ತು ನನ್ನ ಎದೆಲಿದ್ದ ಭಾರ ಆವಿಯಾಗಿ ಮನ್ಸು ಹಗುರ ಆಗಿದೆಮ್ಮ. ಏನ್ ಹೇಳ್ತಿದ್ಯಮ್ಮ? ಹೌದಮ್ಮ, ದೇವಸ್ಥಾನದಲ್ಲಿ ನಾನು ಪ್ರೀತಿಸಿದ ಹುಡ್ಗನ್ ಮಾತಾಡಿಸ್ದೆ. ಯಾಕೆ ರಾಧಿಕಾ ಅಂತ ಕೆಲಸ ಮಾಡ್ದೆ? ಆ ಪ್ರೀತಿನ ಮರ್ತು ಹೋಗ್ತೀನಿ ಅಂತ ಮಾತು ಕೊಟ್ಟಿದ್ಯಲ್ಲ. ನೀನು ಅವನತ್ರ ಮಾತಾಡಿದ್ ಯಾರಾದ್ರೂ ನೋಡಿದ್ರಾ? ಇಲ್ಲಮ್ಮ. ಅಷ್ಟಕ್ಕೂ ಅವನ್ನ ಯಾಕೆ ಮಾತಾಡ್ಸೋಕ್ ಹೋದೆ? ನೀನ್ ಬರ್ಲೇಬೇಕು ಅಂತ ನಿನ್ಗೆ ತೊಂದರೆ ಕೊಟ್ನಾ? ನನಗ್ ನೋವಾದ್ರೆ ಅವನು ಅಳೋಷ್ಟು ದೊಡ್ಡ ಪ್ರೇಮಿ ಅಮ್ಮ ಅವನು. ಕನ್ಸಲ್ಲೂ ಕೂಡ ಇನ್ಮೇಲೆ ನೀನು ನನ್ನ ಬಗ್ಗೆ ಭಯ ಬಿಟ್ಟು ಅಪ್ಪನ್ನ ಚೆನ್ನಾಗಿ ನೋಡ್ಕೋ. ಹೋಗ್ಲಿ ಬಿಡಮ್ಮ, ಅವನ ಜೊತೆ ಮಾತಾಡಿದ್ದು ಒಂದ್ ರೀತಿಲಿ ಒಳ್ಳೇದೇ ಆಯ್ತು. ನಿನ್ ಮನ್ಸಿಂದ ಅವನ್ ನೆನಪುಗಳನ್ನ ಪೂರ್ತಿಯಾಗಿ ತೆಗೆದ್ಬಿಡೋ. ನಿಮ್ಮಪ್ಪ ಬ್ಯಾಂಕಿಂದ ಬರೋ ಟೈಮ್ ಆಯ್ತು. ನಾನಿನ್ನು ಹೊರಡ್ತೀನಿ. ನೀನು ಹುಷಾರು. ಸರಿನಮ್ಮ, ಹೋಗ್ಬರ್ತೀನಿ. ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಅಮರ್. ನಾನು ನಿಮ್ಮ ತಾಯಿ ಸ್ಥಾನಕ್ಕೆ ಬರಬೇಕು ಅನ್ನೋದೇ ನಿನ್ನ ಆಸೆ. ಪ್ರೀತಿಯಿಂದನೇ ಅಲ್ಲ, ಸ್ವಚ್ಛವಾದ ಸ್ನೇಹದಿಂದನೂ ನಾನು ಆಸೆ ಈಡೇರಿಸಬಹುದು. ಒಬ್ಬ ಫ್ರೆಂಡ್ ಆಗಿ ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ತಾಯಿ ಥರ ನಿನ್ನ ಜೊತೆ ನಿಲ್ತೀನಿ.
ರಾಧಿಕಾ ಅವ್ರೆ, ಏನಾಯ್ತು? ಏನಾಯ್ತು ಅಂದ್ರೆ ಏನು ಹೇಳ್ತಾನೆ ಇಲ್ವಲ್ಲಮ್ಮ? ಅತ್ತೆ, ಬೆಳಿಗ್ಗೆ ಅನ್ನ ಉಪ್ಪು ಬಂತು ಅಂತ ಬರಿಗೈಯಲ್ಲಿ ಪಾತ್ರೆ ಮುಟ್ಟಕ್ಕೆ ಹೋಗಿ ಅಕ್ಕನ ಕೈ ಸುಟ್ಟಿದೆ ಅತ್ತೆ. ಎಲ್ಲಿ ಕೈ ಕೊಡು. ಅಮ್ಮ ರಾಧಿಕಾ, ದೊಡ್ಡವ್ರ ಬಗ್ಗೆ ನಿನ್ಗಿರೋ ಮರ್ಯಾದೆ ಇದೆನಾ? ನಾನೇನ್ ಮಾಡ್ದೆ ಅತ್ತೆ? ನಾನ್ ನಿನ್ಗೆ ತಾಯಿ ಸ್ಥಾನದಲ್ಲಿ ಇರ್ತೀನಿ ಅಂತ ಅವತ್ತೇ ಹೇಳಿದ್ನಲ್ಲಮ್ಮ. ಆದ್ರೂ ನಿನ್ ಕೈ ಸುಟ್ಟಿರೋ ವಿಷಯ ಬರೀ ಬಾಯಿ ಮಾತ್ಕಾದ್ರೂ ನನ್ನ ಹತ್ರ ಹೇಳಿಲ್ಲ ನೋಡು. ಅಂದ್ರೆ ಏನಿದ್ರ ಅರ್ಥ? ನನ್ನಿಂದ ತಪ್ಪು ನಡೆದಿತ್ತು. ನೀವು ಆಗ ಕೋಪದಲ್ಲಿದ್ರಿ. ಆ ಟೈಮಲ್ಲಿ ನನ್ನ ಕೈ ಸುಟ್ಟಿದೆ ಅಂತ ಹೇಳಿ ನಿಮಗೆ ತೊಂದರೆ ಕೊಡೋದು ಇಷ್ಟ ಇಲ್ಲದೆ ನಾನು ಹೇಳಲಿಲ್ಲ. ಅದು ಅಲ್ಲದೆ ಆಗಿರೋ ದೋಷಕ್ಕೆ ಪರಿಹಾರ ಮಾಡಿಸಿದ್ರೆ ಸಾಕು ಅಂದ್ಕೊಂಡೇ ಹೊರತು ನನಗಾಗಿರೋ ಗಾಯದ ಬಗ್ಗೆ ನಾನು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಿಲ್ಲ ಅತ್ತೆ. ಅದೇ ಬೇಡ ಅಂತಿದ್ದೀನಮ್ಮ. ಒಳ್ಳೇದಾದ್ರೂ ಕೆಟ್ಟದಾದ್ರೂ ತಪ್ಪಾದ್ರೂ ಸರಿಯಾದ್ರೂ ಏನೇ ಆದ್ರೂ ಸರಿ, ಮನೇಲಿ ದೊಡ್ಡೋಳ್ ನಾನು. ನನ್ನ ಗಮನಕ್ಕೆ ತಗೊಂಡ್ ಬರ್ಬೇಕು ಅಂತ ನಾನು ನಿನ್ಗೆ ಹೇಳಿದ್ನಲ್ಲಮ್ಮ. ಆದ್ರೂ ನಿನ್ಗ್ಯಾಕಮ್ಮ ಇಷ್ಟು ನಿರ್ಲಕ್ಷ್ಯ? ಕ್ಷಮಿಸ್ಬಿಡಿ ಅತ್ತೆ, ನಾನು ಅಷ್ಟೆಲ್ಲ ಯೋಚನೆ ಮಾಡಿರಲಿಲ್ಲ. ಅತ್ತೆ ಹೇಳದ್ಮೇಲೂ ಯೋಚನೆ ಮಾಡದೆ ಇರೋದನ್ನ ನಿರ್ಲಕ್ಷ್ಯ ಅಂತ ಅಂತಾರೆ. ಮಧ್ಯದಲ್ಲಿ ತಲೆ ಹಾಕೋದಕ್ ನೋಡಿದ್ರೆ ತಲೆ ಚೂರ್ ಚೂರಾಗತ್ತೆ. ಹುಷಾರ್. ಕ್ಷಮಿಸಿ ಅತ್ತೆ. ನೋಡು ರಾಧಿಕಾ, ನಿನಗಿದು ತಲೆ ಕೆಡ್ಸ್ಕೊಳ್ಳೋಷ್ಟು ದೊಡ್ಡ ವಿಷಯ ಅಲ್ಲದೆ ಇರಬಹುದು. ನಾನು ತುಂಬಾ ಶಿಸ್ತಿನ ವ್ಯಕ್ತಿ. ನಮ್ಮ ಕುಟುಂಬದಲ್ಲಿ ನಡೆಯೋದೆಲ್ಲ ನನಗ್ ಗೊತ್ತಾಗ್ಬೇಕು. ಅದು ನಮ್ಮಲ್ಲೇ ಇರಬೇಕು. ಹಾಗಾಗೋ ಬದಲು ಇಂಥ ಘಟನೆ ಎಲ್ಲ ಹೊರಗಡೆ ಗೊತ್ತಾದ್ರೆ ಎಷ್ಟು ಅವಮಾನ ನಮ್ಮ. ನನ್ನ ಹತ್ರ ನಿಜ ಮುಚ್ಚಿಟ್ರು, ಸುಳ್ಳೇನಾದ್ರೂ ಹೇಳಿದ್ರು, ಮೋಸ ಮಾಡಿದ್ರು ನಾನ್ ಖಂಡಿತ ಸಹಿಸಲ್ಲ. ಸರಿ ಅತ್ತೆ, ಮತ್ತೊಂದ್ಸಲ ನನ್ನಿಂದ ಇಂಥದ್ದೇನು ನಡೆಯಲ್ಲ. ಸರಿ, ತಿನ್ನು. ಅಮ್ಮ ರಾಧಿಕಾ, ಇವತ್ತು ನಾನ್ ತಿನ್ನಿಸ್ತೀನಿ.